ಶಿಡ್ಲಘಟ್ಟ ತಾಲೂಕಿನ ಹಿತ್ತಲಹಳ್ಳಿ ಗೇಟ್ ಬಳಿ ಇರುವ ನಗರಸಭೆಯ ಘನತ್ಯಾಜ್ಯ ವಸ್ತುಗಳ ವಿಲೇವಾರಿ ಘಟಕದಿಂದಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರು ತೀವ್ರ ತೊಂದರೆಗೊಳಗಾಗಿದ್ದಾರೆ. ಕೂಡಲೇ ಘಟಕವನ್ನ ಸ್ಥಳಾಂತರಿಸಬೇಕು ಅಥವಾ ನಮ್ಮ ಗ್ರಾಮವನ್ನ ಬೇರೆಡೆಗೆ ಸ್ಥಳಾಂತರಿಸಬೇಕೆಂದು ಆಗ್ರಹಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಘಟಕದಿಂದ ಉಸಿರಾಟದ ತೊಂದರೆ, ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿವೆ ಎಂದು ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಘಟಕಕ್ಕೆ ಬೆಂಕಿ ಬಿದ್ದು ಸುಮಾರು 2 ತಿಂಗಳು ಕಳೆದರೂ ಬೆಂಕಿಯನ್ನ ನಂದಿಸಲು ಅಧಿಕಾರಿಗಳು ವಿಫಲರಾಗಿದ್ದಾರೆ. ಇದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಘಟಕದ ದುಸ್ಥಿತಿಯಿಂದಾಗಿ ಗ್ರಾಮಕ್ಕೆ ಹೆಣ್ಣು ಕೊಡಲು ಮತ್ತು ತೆಗೆದುಕೊಳ್ಳಲು ಹಿಂಜರಿಯುತ್ತಿದ್ದಾರೆ ಎಂದು ಗ್ರಾಮಸ್ಥರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಘಟಕದಲ್ಲಿ ನಾಯಿಗಳ ಕಾಟ ಹೆಚ್ಚಾಗಿದ್ದು ವಾಹನಗಳು ಅಪಘಾತಕ್ಕೀಡಾಗುತ್ತಿವೆ ಮತ್ತು ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಎಂದು ದೂರುತ್ತಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಬಿಎನ್ ರವಿಕುಮಾರ್ ಅವರು ಬೆಂಕಿ ನಂದಿಸಲು ಕೂಡಲೇ ಕ್ರಮ ಕೈಗೊಳ್ಳುವಂತೆ ತಹಶೀಲ್ದಾರ್, ಪೌರಾಯುಕ್ತೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿಯನ್ನ ಕರೆಸಿ ಜೆಸಿಬಿ ಯಂತ್ರಗಳ ಮೂಲಕ ಬೆಂಕಿ ನಂದಿಸಲು ಅವರು ನಿರ್ದೇಶನ ನೀಡಿದ್ದಾರೆ. ಘಟಕವನ್ನ ಸ್ಥಳಾಂತರಿಸುವ ಸಂಬಂಧ ಬೇರೆಡೆ 10 ಎಕರೆ ಜಮೀನು ಗುರುತಿಸುವ ಭರವಸೆಯನ್ನ ಶಾಸಕರು ನೀಡಿದ್ದಾರೆ. ಆದರೆ ಗ್ರಾಮಸ್ಥರು ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಬೇಕೆಂದು ಒತ್ತಾಯಿಸುತ್ತಿದ್ದಾರೆ. ಘಟಕದಿಂದ ಉಂಟಾಗುತ್ತಿರುವ ಸಮಸ್ಯೆಗಳ ಬಗ್ಗೆ ತಕ್ಷಣವೇ ಗಮನ ಹರಿಸಿ ಪರಿಹಾರ ನೀಡದಿದ್ದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಈ ಸಮಸ್ಯೆಯನ್ನ ಶೀಘ್ರವಾಗಿ ಪರಿಹರಿಸದಿದ್ದಲ್ಲಿ ಪ್ರತಿಭಟನೆಗಳು ತೀವ್ರಗೊಳ್ಳುವ ಸಾಧ್ಯತೆಗಳಿವೆ. ಆಮೇಲೆ ನೀವು ಮಾಡಿಸ್ತೀನಿ ಅಂದ್ರೂ ಮೆಷಿನ್ ಬರಲ್ಲ. ಸೊ 2000 ಟನ್ ಇವತ್ತೊಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಈ ತ್ಯಾಜ್ಯಘಟ್ಟ 25 ವರ್ಷಗಳಿಂದ ನಿರಂತರವಾಗಿ ನಮಗೆ ತುಂಬ ಮಾರಕವಾಗಿದೆ. ಇವತ್ತು ಸುಮಾರು ಒಂದು 30-40 ಸಾವಿರ ಟ್ರ್ಯಾಕ್ಟರ್ ಲೋಡ್ ಅಷ್ಟು ಈ ಪ್ಲಾಸ್ಟಿಕ್ಕು ವೇಸ್ಟ್. ಇವತ್ತು ನಮ್ಮ ಶಿಡ್ಲಘಟ್ಟ ನಗರಸಭೆ ನಮ್ಮ ಕಸಬಾ ಹೋಬಳಿ ನಮ್ಮ ಆನೂರು ಗ್ರಾಮ ಪಂಚಾಯತಿಗೆ ಸೇರಿರ್ತಕ್ಕಂಥ ಈ ಗ್ರಾಮದ ಈ ಒಂದು ಪಂಚಾಯತಿ ಪ್ರೊಸೆಸ್ ಮಾಡಿನೇ 5-6 ವರ್ಷ ನಿಮಗೆ ಲೆಕ್ಕ ಎನಿಸುತ್ತದೆ. ಆಮೇಲೆ ಈ ಗೊಬ್ಬರ ಎಲ್ಲ DMA ಇಂದಾನೆ ಒಟ್ಟಿಗೆ ಎಲ್ಲರಿಗೂ ಅವರೇ ಮಾಡಿದ್ರು. ಅವ್ರು ಬಂದಿದ್ರ ಟೆಂಪರೇಚರ್ ಮೇಡಮ್. ನಾನು ಇರ್ತೀನಿ. ಆಮೇಲೆ ನೀವು ಮಾಡಿಸ್ತೀನಿ ಅಂದ್ರೂ ಮೆಷಿನ್ ಬರಲ್ಲ. ಇವತ್ತೊಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಈ ತ್ಯಾಜ್ಯಘಟ್ಟ 25 ವರ್ಷಗಳಿಂದ ತೊಂದರೆ ಉಂಟಾಗಿ ಎಲ್ಲರೂ ಬಂದಿದ್ದಾರೆ ಇವತ್ತು. ಸೊ ಅದ್ರ ಬಗ್ಗೆ ಏನು ಸೂಕ್ತ ಕ್ರಮ ವಹಿಸ್ಬೇಕಂತ ಜನರು ಬಂದಿದ್ದಾರೆ. ಇಲ್ಲಿ ಹಳ್ಳಿಯವರು ಸುತ್ತಮುತ್ತ ಜನಗಳು ಬಂದಿದ್ದಾರೆ. ಇಲ್ಲಿ ಫೈರ್
ತೊಂದರೆ ಉಂಟಾಗಿ ಎಲ್ಲರೂ ಬಂದಿದ್ದಾರೆ ಇವತ್ತು. ಸೊ ಅದ್ರ ಬಗ್ಗೆ ಏನು ಸೂಕ್ತ ಕ್ರಮ ವಹಿಸ್ಬೇಕಂತ MLA ಸರ್ ನಮಗೆಲ್ಲ ನಿರ್ದೇಶನ ಕೊಟ್ಟಿದ್ದಾರೆ. ಮತ್ತು ಅದ್ರ ಮೇಲೆಗೆ ಫಸ್ಟು ಬೆಂಕಿ ಆರಿಸೋದಕ್ಕೆ ಏನು ಕ್ರಮ ವಹಿಸಬೇಕು ಅದು ನಮ್ಮ ಆದ್ಯತೆ ಆಗಿರುತ್ತೆ. ಸೊ ಬೆಂಕಿದೇನಿದೆ 1-2 ದಿವಸದಲ್ಲಿ ಸಂಪೂರ್ಣವಾಗಿ ಎಲ್ಲಿ ಹೊಗೆನೂ ಬರ್ದಿರೋ ಥರ ಅದನ್ನು ನಿಯಂತ್ರಣಗೊಳಿಸ್ತೀವಿ. ಅದಾದಮೇಲೆ ನೆಕ್ಸ್ಟ್ ಸೊಲ್ಯೂಷನ್ ಏನಿದೆ ಅಂತ ಹೇಳಿಬಿಟ್ಟು ಆಲ್ಟರ್ನೇಟಿವ್ ಒಂದು ಲ್ಯಾಂಡ್ ಕೊಡೋದಾಗಿರ್ಬೋದು ಏನಾಗಿದೆ ನೆಕ್ಸ್ಟ್ ಹಂತದಲ್ಲಿ ನೋಡ್ತೀವಿ. ಸದ್ಯಕ್ಕೆ ಗ್ರಾಮಸ್ಥರಿಗೆ ಬೆಂಕಿ ಆಗಲಿ ಹೊಗೆಯಿಂದಾಗಲಿ ತೊಂದರೆ ಉಂಟಾಗಿ ಎಲ್ಲರೂ ಬಂದಿದ್ದಾರೆ ಇವತ್ತು. ಸೊ ಅದ್ರ ಬಗ್ಗೆ ಏನು ಸೂಕ್ತ ಕ್ರಮ ವಹಿಸ್ಬೇಕಂತ MLA ಸರ್ ನಮಗೆಲ್ಲ ನಿರ್ದೇಶನ ಕೊಟ್ಟಿದ್ದಾರೆ. ಮತ್ತು ಅದ್ರ ಮೇಲೆಗೆ ಫಸ್ಟು ಬೆಂಕಿ ಆರಿಸೋದಕ್ಕೆ ಏನು ಕ್ರಮ ವಹಿಸಬೇಕು ಅದು ನಮ್ಮ ಆದ್ಯತೆ ಆಗಿರುತ್ತೆ. ಸೊ ಬೆಂಕಿದೇನಿದೆ 1-2 ದಿವಸದಲ್ಲಿ ಸಂಪೂರ್ಣವಾಗಿ ಎಲ್ಲಿ ಹೊಗೆನೂ ಬರ್ದಿರೋ ಥರ ಅದನ್ನು ನಿಯಂತ್ರಣಗೊಳಿಸ್ತೀವಿ. ಅದಾದಮೇಲೆ ನೆಕ್ಸ್ಟ್ ಸೊಲ್ಯೂಷನ್ ಏನಿದೆ ಅಂತ ಹೇಳಿಬಿಟ್ಟು ಆಲ್ಟರ್ನೇಟಿವ್ ಒಂದು ಲ್ಯಾಂಡ್ ಕೊಡೋದಾಗಿರ್ಬೋದು ಏನಾಗಿದೆ ನೆಕ್ಸ್ಟ್ ಹಂತದಲ್ಲಿ ನೋಡ್ತೀವಿ. ಸದ್ಯಕ್ಕೆ ಗ್ರಾಮಸ್ಥರಿಗೆ ಬೆಂಕಿ ಆಗಲಿ ಹೊಗೆಯಿಂದಾಗಲಿ ತೊಂದರೆ ಉಂಟಾಗಿ ಎಲ್ಲರೂ ಬಂದಿದ್ದಾರೆ ಇವತ್ತು. ಸೊ ಅದ್ರ ಬಗ್ಗೆ ಏನು ಸೂಕ್ತ ಕ್ರಮ ವಹಿಸ್ಬೇಕಂತ MLA ಸರ್ ನಮಗೆಲ್ಲ ನಿರ್ದೇಶನ ಕೊಟ್ಟಿದ್ದಾರೆ. ಮತ್ತು ಅದ್ರ ಮೇಲೆಗೆ ಫಸ್ಟು ಬೆಂಕಿ ಆರಿಸೋದಕ್ಕೆ ಏನು ಕ್ರಮ ವಹಿಸಬೇಕು ಅದು ನಮ್ಮ ಆದ್ಯತೆ ಆಗಿರುತ್ತೆ. ಸೊ ಬೆಂಕಿದೇನಿದೆ 1-2 ದಿವಸದಲ್ಲಿ ಸಂಪೂರ್ಣವಾಗಿ ಎಲ್ಲಿ ಹೊಗೆನೂ ಬರ್ದಿರೋ ಥರ ಅದನ್ನು ನಿಯಂತ್ರಣಗೊಳಿಸ್ತೀವಿ. ಅದಾದಮೇಲೆ ನೆಕ್ಸ್ಟ್ ಸೊಲ್ಯೂಷನ್ ಏನಿದೆ ಅಂತ ಹೇಳಿಬಿಟ್ಟು ಆಲ್ಟರ್ನೇಟಿವ್ ಒಂದು ಲ್ಯಾಂಡ್ ಕೊಡೋದಾಗಿರ್ಬೋದು ಏನಾಗಿದೆ ನೆಕ್ಸ್ಟ್ ಹಂತದಲ್ಲಿ ನೋಡ್ತೀವಿ. ಸದ್ಯಕ್ಕೆ ಗ್ರಾಮಸ್ಥರಿಗೆ ಬೆಂಕಿ ಆಗಲಿ ಹೊಗೆಯಿಂದಾಗಲಿ ತೊಂದರೆ ಉಂಟಾಗಿ ಎಲ್ಲರೂ ಬಂದಿದ್ದಾರೆ ಇವತ್ತು. ಸೊ ಅದ್ರ ಬಗ್ಗೆ ಏನು ಸೂಕ್ತ ಕ್ರಮ ವಹಿಸ್ಬೇಕಂತ MLA ಸರ್ ನಮಗೆಲ್ಲ ನಿರ್ದೇಶನ ಕೊಟ್ಟಿದ್ದಾರೆ. ಮತ್ತು ಅದ್ರ ಮೇಲೆಗೆ ಫಸ್ಟು ಬೆಂಕಿ ಆರಿಸೋದಕ್ಕೆ ಏನು ಕ್ರಮ ವಹಿಸಬೇಕು ಅದು ನಮ್ಮ ಆದ್ಯತೆ ಆಗಿರುತ್ತೆ. ಸೊ ಬೆಂಕಿದೇನಿದೆ 1-2 ದಿವಸದಲ್ಲಿ ಸಂಪೂರ್ಣವಾಗಿ ಎಲ್ಲಿ ಹೊಗೆನೂ ಬರ್ದಿರೋ ಥರ ನಾನು ಇರ್ತೀನಿ. ಪ್ರೊಸೆಸ್ ಮಾಡಿನೇ 5-6 ವರ್ಷ ಆಗಿದೆ. 26,000 ಟನ್ನನ್ನು ನಿಮಗೆ ಲೆಕ್ಕ ಎನಿಸುತ್ತದೆ. ಆಮೇಲೆ ಈ ಗೊಬ್ಬರ ಎಲ್ಲ ಇದೆ ಜನರೇ DMA ಇಂದಾನೆ ಒಟ್ಟಿಗೆ ಎಲ್ಲರಿಗೂ ಅವರೇ ಮಾಡ್ತೀವಿ. ಅವ್ರು ಬಂದಿದ್ರ ಟೆಂಡರ್ ಆಗಿರೋ ಹಾಂ ಸರ್ ಬೈಲಿ ನಾನು ಇರ್ತೀನಿ. ಪ್ರೊಸೆಸ್ ಮಾಡಿನೇ 5-6 ವರ್ಷ ಆಗಿದೆ. 26,000 ಟನ್ನನ್ನು ನಿಮಗೆ ಲೆಕ್ಕ ಎನಿಸುತ್ತದೆ. ಆಮೇಲೆ ಈ ಗೊಬ್ಬರ ಎಲ್ಲ ಇದೆ ಜನರೇ DMA ಇಂದಾನೆ ಒಟ್ಟಿಗೆ ಎಲ್ಲರಿಗೂ ಅವರೇ ಮಾಡ್ತೀವಿ. ಅವ್ರು ಬಂದಿದ್ರ ಟೆಂಡರ್ ಆಗಿರೋ ಹಾಂ ಸರ್ ಬೈಲಿ ನಾನು ಇರ್ತೀನಿ. ಪ್ರೊಸೆಸ್ ಮಾಡಿನೇ 5-6 ವರ್ಷ ಆಗಿದೆ. 26,000 ಟನ್ನನ್ನು ನಿಮಗೆ ಲೆಕ್ಕ ಎನಿಸುತ್ತದೆ. ಆಮೇಲೆ ಈ ಗೊಬ್ಬರ ಎಲ್ಲ ಇದೆ ಜನರೇ DMA ಇಂದಾನೆ ಒಟ್ಟಿಗೆ ಎಲ್ಲರಿಗೂ ಅವರೇ ಮಾಡ್ತೀವಿ. ಅವ್ರು ಬಂದಿದ್ರ ಟೆಂಡರ್ ಆಗಿರೋ ಹಾಂ ಸರ್ ಬೈಲಿ ನಾನು ಇರ್ತೀನಿ. ಪ್ರೊಸೆಸ್ ಮಾಡಿನೇ 5-6 ವರ್ಷ ಆಗಿದೆ. 26,000 ಟನ್ನನ್ನು ನಿಮಗೆ ಲೆಕ್ಕ ಎನಿಸುತ್ತದೆ. ಆಮೇಲೆ ಈ ಗೊಬ್ಬರ ಎಲ್ಲ ಇದೆ ಜನರೇ DMA ಇಂದಾನೆ ಒಟ್ಟಿಗೆ ಎಲ್ಲರಿಗೂ ಅವರೇ ಮಾಡ್ತೀವಿ.
ಅವ್ರು ಬಂದಿದ್ರ ಟೆಂಡರ್ ಆಗಿರೋದು? ಹಾಂ ಸರ್ ನೀವು ಬೈಲಿ. ನಾನು ಇರ್ತೀನಿ ನೈಟ್. ಇಲ್ಲೇ ಮಾಡಿರುತ್ತೆ. ಸೊ 2,000 ಟನ್ ಎಲ್ಲರೂ ಬಂದಿದ್ದಾರೆ. ಇಲ್ಲಿ ಹಳ್ಳಿಯವರು ಸುತ್ತಮುತ್ತ ಜನಗಳು ಬಂದಿದ್ದಾರೆ. ಇಲ್ಲಿ ಫೈರ್ ಇನ್ಸಿಡೆಂಟ್ ಸ್ವಲ್ಪ ಬೇಸಿಗೆ ಆಗಿರೋದ್ರಿಂದ ಅದು ಫೈರ್ ಇನ್ಸಿಡೆಂಟ್ಸ್ ಜಾಸ್ತಿ ಆಗ್ತಾಯಿದೆ. ಹೊಗೆ ಎಲ್ಲ ಊರ ಕಡೆ ಎಲ್ಲ ಹರಡ್ಕೊಂಡು ಅವ್ರಿಗೆ ಕೃಷಿಕರಿಗೆಲ್ಲ ತೊಂದರೆ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ನಾವು ಇದು ಲೆಗಸಿ ವೇಸ್ಟು 24,000 ಟನ್ ಅಷ್ಟು ಪ್ರೊಸೆಸ್ ಆಗಿದೆ. ಇನ್ನೊಂದು 2-3 ಟನ್ ಇದೆ. ಅದು ಈಗ ಈ ಬೇಸಿಗೆ ಜಾಸ್ತಿ ಆಗಿರೋದ್ರಿಂದ ಒಂದಷ್ಟು ಫೈರ್ ಇನ್ಸಿಡೆಂಟ್ಸ್ಗಳಾಗ್ತಾಯಿದೆ. ನಾವು ಸರ್ ನಮಗೆ ಈಗ ಆಲ್ರೆಡಿ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ನಾವು ಹೈಯರ್ ಅಥಾರಿಟೀಸ್ ಅವ್ರ ಹತ್ರ ಮಾತಾಡಿಕೊಂಡು ಬೇರೆ ಕಡೆ ಬೇರೆ ಫೈರ್ ಸ್ಟೇಷನ್ ಮಾತಾಡಿಕೊಂಡು ಅದು ಮಷಿನ್ ತೊಗೊಂಡ್ಬಂದು ಅದು ಎಮರ್ಜೆನ್ಸಿ ಈಗ ಇಮಿಡಿಯೇಟಾಗಿ ಅದನ್ನು ಕ್ಲಿಯರ್ ಮಾಡಿಸಿಸ್ಬಿಟ್ಟು ಸಾಯಿಲ್ ಟಾಪಿಂಗ್ ಮಾಡಿಸೋ ಪ್ರಯತ್ನ ನಾವು ಮಾಡ್ತೀವಿ. ತದನಂತರ ಇನ್ನು ಮಿಕ್ಕಿದ್ದೇನು ಲೆಗಸಿ ವೇಸ್ಟ್ ಏನಿದೆ ಅದನ್ನು ಕೂಡ ಈಗ ಇನ್ನು 1 ವಾರದಲ್ಲಿ ಆಲ್ರೆಡಿ ಅದು ಎಕ್ವಿಪ್ಮೆಂಟ್ಸ್ ಇಲ್ಲೇ ಇರೋದ್ರಿಂದ ಅದನ್ನು ಪ್ರೊಸೆಸ್ ಮಾಡಲಿಕ್ಕೆ ವಿ ವಿಲ್ ಟೇಕ್ ನೆಸೆಸರಿ ಆ್ಯಕ್ಷನ್. ಆಮೇಲೆ ವಿ ಹ್ಯಾವ್ ಆಲ್ಸೋ ರಿಟರ್ನ್ ತಾಲೂಕು ಆಫೀಸ್ಗೂ ಕೂಡ DC ಅವ್ರ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ನಾವು ಅದನ್ನು ಬೇರೆ ಕಡೆ ಜಾಗ ಕೊಡಿ ಅಂತ ನಾವು ಹೇಳಿದ್ದೀವಿ. ಅದು ಲಾಂಗ್ ಟರ್ಮ್, ಅದು ಆಗೋವರೆಗೂ ಈಗ ಸದ್ಯಕ್ಕೆ ಇಮಿಡಿಯೇಟ್ ಆ್ಯಕ್ಷನ್ ಅಂತ ಇದನ್ನು ನಾವು ನಮ್ಮ ಕಡೆಯಿಂದ ನಾವು ಮಾಡ್ತೀವಿ. ನಾನು ಇರ್ತೀನಿ ನೈಟ್. ಇಲ್ಲೇ ಮಾಡಿರುತ್ತೆ. ತೊಂದರೆ ಉಂಟಾಗಿ ಎಲ್ಲರೂ ಬಂದಿದ್ದಾರೆ ಇವತ್ತು. ಸೊ ಅದ್ರ ಬಗ್ಗೆ ಏನು ಸೂಕ್ತ ಕ್ರಮ ವಹಿಸ್ಬೇಕಂತ MLA ಸರ್ ನಮಗೆಲ್ಲ ನಿರ್ದೇಶನ ಕೊಟ್ಟಿದ್ದಾರೆ. ಮತ್ತು ಅದ್ರ ಮೇಲೆಗೆ ಫಸ್ಟು ಬೆಂಕಿ ಆರಿಸೋದಕ್ಕೆ ಏನು ಕ್ರಮ ವಹಿಸಬೇಕು ಅದು ನಮ್ಮ ಆದ್ಯತೆ ಆಗಿರುತ್ತೆ. ಸೊ ಬೆಂಕಿದೇನಿದೆ 1-2 ದಿವಸದಲ್ಲಿ ಸಂಪೂರ್ಣವಾಗಿ ಎಲ್ಲಿ ಹೊಗೆನೂ ಬರ್ದಿರೋ ಥರ ಅದನ್ನು ನಿಯಂತ್ರಣಗೊಳಿಸ್ತೀವಿ. ಅದಾದಮೇಲೆ ನೆಕ್ಸ್ಟ್ ಸೊಲ್ಯೂಷನ್ ಏನಿದೆ ಅಂತ ಹೇಳಿಬಿಟ್ಟು ಆಲ್ಟರ್ನೇಟಿವ್ ಒಂದು ಲ್ಯಾಂಡ್ ಕೊಡೋದಾಗಿರ್ಬೋದು ಏನಾಗಿದೆ ನೆಕ್ಸ್ಟ್ ಹಂತದಲ್ಲಿ ನೋಡ್ತೀವಿ. ಸದ್ಯಕ್ಕೆ ಗ್ರಾಮಸ್ಥರಿಗೆ ಬೆಂಕಿ ಆಗಲಿ ಹೊಗೆಯಿಂದಾಗಲಿ ಒಂದು ಪಂಚಾಯಿತಿ ಸುತ್ತಮುತ್ತಿರ್ತಕ್ಕಂಥ ಗ್ರಾಮಗಳು ಇವತ್ತು ಇತ್ಲಳ್ಳಿ ಇರ್ಬೋದು, ಓದುಗೂರು ಇರ್ಬೋದು, ಬೆಳ್ಳೂಟಿ ಇರ್ಬೋದು, ಆನೂರು ಇರ್ಬೋದು, ಈ ಭಾಗದ ಇವತ್ತು ಜನಸಾಮಾನ್ಯರು ಇವತ್ತು ಭಾಳಷ್ಟು ತೊಂದರೆ ಆಗಿರತಕ್ಕಂಥ ನಮ್ಮ ಗಮನದಲ್ಲಿರುತ್ತೆ. ಏನಿವತ್ತು ನಮ್ಮ ಘನತ್ಯಾಜ್ಯ ಘಟಕದಲ್ಲಿ ಆಕಸ್ಮಿಕವಾಗಿ ಇವತ್ತು ಬೆಂಕಿಯನ್ನು ಬಿದ್ದು ಸುಮಾರು ದಿವಸಗಳಿಂದ ಇವತ್ತು ಈ ಭಾಗದ ಜನಕ್ಕೆ 100-3 ತೊಂದರೆ ಆಗಿದೆ. ಇವತ್ತು ಅವರು ನಾವು ಕ್ಷೇತ್ರದ ಜವಾಬ್ದಾರಿ ಜನಪ್ರತಿನಿಧಿ ಆಗಿರೋದ್ರಿಂದ ನಾನು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಜಾಗಕ್ಕೆ ಬರೋಕ್ಕೆ ಹೇಳಿ ಇವತ್ತು ಸ್ಥಳವನ್ನು ಪರಿಶೀಲನೆ ಮಾಡಿ ಇವತ್ತು ನಾವು ಈ ಭಾಗದ ಮುಖಂಡರುಗಳು ಅವ್ರ ಸಮಸ್ಯೆಗಳನ್ನ ನಾವು ಆಲಿಸಿ ಇದಕ್ಕೆ ಶಾಶ್ವತವಾಗಿ ಒಂದು ಪರಿಹಾರ ಮಾಡಬೇಕು ಅನ್ನೋಂಥದ್ದನ್ನು ಇವತ್ತು ನಾವು ಗಮನದಲ್ಲಿ ಇಟ್ಕೊಂಡಿದ್ದೀವಿ. ತುರ್ತಾಗಿ ಇವತ್ತು ಮೊದಲನೇದು ಇವತ್ತು ಬೆಂಕಿ ಬಿದ್ದಿರೋಂಥದ್ದನ್ನ ಆರಿಸ್ತಕ್ಕಂಥದ್ದು ಮೊದಲನೇ ಆದ್ಯತೆ. ಎರಡನೇದು ಇವತ್ತು ಅದು ಒಳಗಡೆ ಇರ್ತಕ್ಕಂಥ ಕಸನ ಇಮಿಡಿಯೇಟಾಗಿ ಸೆಟ್ರೇಟ್ ಮಾಡಿ ಇವತ್ತು ಅದಕ್ಕೊಂದು ಟೆಂಡರ್ ಪ್ರೋಸೆಸ್ ಮಾಡಿ ಇರೋ ಕಸನ ಎಲ್ಲ ಸಂಪೂರ್ಣವಾಗಿ ಅದನ್ನ ಪ್ರೊಸೀಡಿಂಗ್ಸ್ ಮಾಡಿ ತೆಗಿಬೇಕು ಅನ್ನೋಂಥದ್ದು ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಇವತ್ತು ನಮ್ಮ ತಾಲೂಕಿನಲ್ಲಿ ಇವತ್ತು ಫೈರ್ ಇಂಜಿನ್ದು ಪ್ರಾಬ್ಲಮ್ ಆಗಿರೋದ್ರಿಂದ ಜಿಲ್ಲಾಧಿಕಾರಿಗಳಿಗೂ ಸಹ ನಾವು ಮಾತಾಡಿ ಇವತ್ತು ಒಂದು ಪಂಚಾಯಿತಿ ಸುತ್ತಮುತ್ತಿರ್ತಕ್ಕಂಥ ಗ್ರಾಮಗಳು ಇವತ್ತು ಇತ್ಲಳ್ಳಿ ಇರ್ಬೋದು, ಓದುಗೂರು ಇರ್ಬೋದು, ಬೆಳ್ಳೂಟಿ ಇರ್ಬೋದು, ಆನೂರು ಇರ್ಬೋದು, ಈ ಭಾಗದ ಇವತ್ತು ಜನಸಾಮಾನ್ಯರು ಇವತ್ತು ಭಾಳಷ್ಟು ತೊಂದರೆ ಆಗಿರತಕ್ಕಂಥ ನಮ್ಮ ಗಮನದಲ್ಲಿರುತ್ತೆ.
ಏನಿವತ್ತು ನಮ್ಮ ಘನತ್ಯಾಜ್ಯ ಘಟಕದಲ್ಲಿ ಆಕಸ್ಮಿಕವಾಗಿ ಇವತ್ತು ಬೆಂಕಿಯನ್ನು ಬಿದ್ದು ಸುಮಾರು ದಿವಸಗಳಿಂದ ಇವತ್ತು ಈ ಭಾಗದ ಜನಕ್ಕೆ 300ರಷ್ಟು ತೊಂದರೆ ಆಗಿದೆ. ಇವತ್ತು ಅವರು ನಾವು ಕ್ಷೇತ್ರದ ಜವಾಬ್ದಾರಿ ಜನಪ್ರತಿನಿಧಿ ಆಗಿರೋದ್ರಿಂದ ನಾನು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಾಗಕ್ಕೆ ಬರೋಕ್ಕೆ ಹೇಳಿ ಇವತ್ತು ಸ್ಥಳವನ್ನು ಪರಿಶೀಲನೆ ಮಾಡಿ ಇವತ್ತು ನಾವು ಈ ಭಾಗದ ಮುಖಂಡರು ಅವ್ರ ಸಮಸ್ಯೆಗಳನ್ನ ನಾವು ಆಲಿಸಿ ಇದಕ್ಕೆ ಶಾಶ್ವತವಾಗಿ ಒಂದು ಪರಿಹಾರ ಮಾಡಬೇಕು ಅನ್ನೋಂಥದ್ದನ್ನ ಇವತ್ತು ನಾವು ಗಮನದಲ್ಲಿ ಇಟ್ಕೊಂಡಿದ್ದೀವಿ. ತುರ್ತಾಗಿ ಇವತ್ತು ಮೊನ್ನೆದು ಇವತ್ತು ಬೆಂಕಿ ಬಿದ್ದಿರೋಂಥದ್ದನ್ನ ಆರಿಸ್ತಕ್ಕಂಥದ್ದು ಮೊದಲನೇ ಆದ್ಯತೆ. ಎರಡನೇದು ಇವತ್ತು ಅದ್ರ ಒಳಗಡೆ ಇರ್ತಕ್ಕಂಥ ಕಸನ ಇಮಿಡಿಯೇಟಾಗಿ ಸೆಟ್ರೇಟ್ ಮಾಡಿ ಇವತ್ತು ಅದಕ್ಕೊಂದು ಟೆಂಡರ್ ಪ್ರೋಸೆಸ್ ಮಾಡಿ ಇರೋ ಕಸನ ಎಲ್ಲ ಸಂಪೂರ್ಣವಾಗಿ ಅದನ್ನ ಪ್ರೊಸೀಡಿಂಗ್ಸ್ ಮಾಡಿ ತೆಗಿಬೇಕು ಅನ್ನೋಂಥದ್ದು ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಇವತ್ತು ನಮ್ಮ ತಾಲೂಕಿನಲ್ಲಿ ಇವತ್ತು ಫೈರ್ ಇಂಜಿನ್ದು ಪ್ರಾಬ್ಲಮ್ ಆಗಿರೋದ್ರಿಂದ ಜಿಲ್ಲಾಧಿಕಾರಿಗಳಿಗೂ ಸಹ ನಾವು ಮಾತಾಡಿ ಇವತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಫೈರ್ ಇಂಜಿನನ್ನು ಬರಕ್ಕೆ ಹೇಳಿದ್ದೇವೆ. ಒಟ್ಟಾರೆ ಇವತ್ತು ನಾನು ಸ್ಥಳೀಯವಾಗಿ ಪ್ರತಿನಿತ್ಯ ಇರೋದ್ರಿಂದ ಈ ಸಂಪೂರ್ಣವಾಗಿ ಸಮಸ್ಯೆ ನಮ್ಮ ಗಮನದಲ್ಲಿ ಇದಕ್ಕೆ ಸೂಕ್ತವಾದ ಪರಿಹಾರ ಆದಷ್ಟು ಬೇಗ ಕೊಡ್ತಕ್ಕಂಥದ್ದನ್ನ ಈ ಭಾಗದ ರೈತರಿಗೆ ನಮ್ಮ ಮುಖಂಡರು ಪ್ರಾಮಾಣಿಕತೆಯನ್ನು ಕೆಲಸ ಮಾಡ್ತೀವಿ. ಇವತ್ತೊಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಈ ತ್ಯಾಜ್ಯಗತ 25 ವರ್ಷಗಳಿಂದ ನಿರಂತರವಾಗಿ ನಮಗೆ ತುಂಬ ಮಾರಕವಾಗಿದೆ. ಇವತ್ತು ಸುಮಾರು ಒಂದು 30-40 ಸಾವಿರ ಟ್ರ್ಯಾಕ್ಟರ್ ಲೋಡ್ ಅಷ್ಟು ಈ ಪ್ಲಾಸ್ಟಿಕ್ಕು ವೇಸ್ಟನ್ನು ತಂದು ಇಲ್ಲಿ ಸಿರಿಘಟ್ಟ ನಗರವರೆಗೂ ತಂದು ಇಲ್ಲಿ ಹಾಕ್ತಾ ಇದ್ದಾರೆ. ಈ ಒಂದು ದಟ್ಟವಾದ ಹೊಗೆ ಬೆಂಕಿ ಬಿದ್ದು 6 ತಿಂಗಳಾಗಿದೆ. ಇದುವರೆಗೂ ಬೆಂಕಿ ನಿಲ್ಸೋಕ್ಕಾಗಲಿಲ್ಲ. ಏನೋ ನಾವು ಗಲಾಟೆ ಮಾಡಿದಾಗ ಯಾವುದೋ ಒಂದು 4-5 ಫೈರ್ ಇಂಜಿನ್ ಬರ್ತದೆ. ಸುಮಾರು 20 ಅಡಿ ಆಳ ಈ ಪ್ಲಾಸ್ಟಿಕ್ ಪೇಪರ್ ಒಳಗಡೆ ಬೆಂಕಿ ಹೋಗಿದೆ. ಮೇಲುಗಡೆ ಟ್ಯಾಂಕರ್ಗಳಲ್ಲಿ ನಾವು ಫೈರ್ ಇದ್ರದ್ದು ಹಾಕಿದ್ರೂ ಆ ನೀರು ಬೆಂಕಿ ನಿಲ್ಸೋಕ್ಕಾಗ್ತಾ ಇಲ್ಲ. ಈ ಬೆಳಗ್ಗೆ ಸಂಜೆ ನಿರಂತರವಾಗಿ ಹೊಗೆ ಈ ಕಡೆ ಗಾಳಿ ಬತ್ತನೆ ಪಾಸ್ ಆಗೋದ್ರಿಂದ ಇವತ್ತು ಕೂಗಾಳ್ತೆ ದೂರದಲ್ಲಿ ಟೌನ್ ಇದೆ. ಈ ಹೊಸಕೋಟೆ ರೋಡ್ ಪಾಸ್ ಆಗ್ತದೆ. ಈ ಹೊಗೆಯಿಂದ ಸುಮಾರು ಜನ ಬಿದ್ದು ಈ ಬೈಕ್ಗಳವ್ರು ಸುಮಾರು ಕಾಲುಗಳು ಮುರ್ಕೊಂಡಿರೋಂಥದ್ದು ನೋಡಿ. ಇಲ್ಲೇ ಒಬ್ಬರು ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರು. ಈ ವಾರದಲ್ಲಿ 5-6 ಆಕ್ಸಿಡೆಂಟ್ಗಳಾಯಿತು. ನೂರಾರು ನಾಯಿಗಳು ಈ ತ್ಯಾಜ್ಯಕ್ಕೆ ಬರ್ತವೆ. ಆ ನಾಯಿಗಳಿಂದ ಇವತ್ತೇನಾಗ್ತದೆ ಅಂತಾರೆ ಸಡನ್ನಾಗಿ ಗಾಡಿಗೆ ಬರ್ತದಂಗೆ ನುಗ್ಗಿಬಿಡ್ತವೆ. ಆ ಆಕ್ಸಿಡೆಂಟ್ಗಳು ನಿರಂತರವಾಗ್ತಾ ಇದೆ. ಈ ಒಂದು ಕುಲುಷಿತ ವಾತಾವರಣದಿಂದ ಇವತ್ತು ರೇಷ್ಮೆ ಬೆಳೆ ನಮ್ಮೂರಿನಲ್ಲಿ ಮಾಡೋಕ್ಕೆ ಆಗ್ತಾ ಇಲ್ಲ. ನಮ್ಮೂರು ಒಂದೇ ಅಲ್ಲ, ಸುತ್ತಮುತ್ತ 5-6 ಊರುಗಳಲ್ಲೂ ಇವತ್ತು ರೇಷ್ಮೆನ ನಿಲ್ಲಿಸ್ತಾ ಇದ್ದಾರೆ. ಇವತ್ತು ರೈತನ ಜೀವನಾಡಿ ರೇಷ್ಮೆ ಇತ್ತು ನಮಗೆ. ಆ ರೇಷ್ಮೆ ಮಾಡೋಕ್ಕೆ ಇವತ್ತು ಒಳ್ಳೆಯ ಶುದ್ಧವಾದ ಗಾಳಿ ಇಲ್ಲ. ಈ ಒಂದು ಹೊಗೆ ತುಂಬಿಕೊಂಡಿದೆ. ಎಲ್ರಿಗೂ ಜ್ವರ, ತಲೆನೋವುಗಳು, ಇವತ್ತು ಅಸ್ತಮಾ ಸ್ಟಾರ್ಟ್ ಮಾಡಿ ಸುಮಾರು ಪೇಷಂಟ್ಗಳಾಗಿದೆ. ಇವತ್ತು ಹಾಸ್ಪಿಟ್ಲಿಗೆ ಹೋಗಿದ ತಕ್ಷಣ ಇತ್ತೇಳಿ ಅಂತಲೇ ಹೊಗೆದೆ ಅಂತೇಳಿ ಆಗ್ತಾ ಇದೆ. ಇದನ್ನು ಇವಾಗ ನಾವು DC ಸಾಹೇಬರಿಗೆ ಒಂದು 5 ಜನ DC ಸಾಹೇಬ್ರಿಗೆ ಕೊಟ್ಟಿದ್ದೀವಿ, ತಹಸೀಲ್ದಾರ್ಗೆ ಕೊಟ್ಟಿದ್ದೀವಿ, ನಗರಸಭೆ. ಇದುವರೆಗೂ ಏನು ಪ್ರಯೋಜನ ಆಗ್ತಾ ಇಲ್ಲ ನೋಡಿ. ಎಲ್ಲ ಎಷ್ಟು ಇವತ್ತೇ ಆವಳಿ ಒಂದು 30 ಗಾಡಿ ಇದೆ, ಬರೀ 2 ಅವರ್ ನಾವು ನಿಲ್ಲಿಸಿರೋದಕ್ಕೆ. ಈ ಥರದ್ದು ಆಗ್ತಾ ಇದೆ. ಕೂಡಲೇ ಇವತ್ತು ಜಿಲ್ಲಾಡಳಿತ ಇದನ್ನು ಸ್ಪಂದಿಸಿ ಈ ಒಂದು ಈ ತ್ಯಾಜ್ಯ ಘಟನೆ ಸ್ಥಳಾಂತರ ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಯಾರು ಊರುಗಳಲ್ಲಿ ಇರೋಕ್ಕಾಗಲ್ಲ. ಇನ್ನೂ ಒಂದು ಬೇಡಿಕೆ ಏನಾಗ್ತಾಯಿದೆ ನಮ್ಮ ಎಲ್ಲ ಮುಖಂಡರುಗಳದ್ದು, ಈ ಸ್ಥಳಾಂತರ ಈ ಘಟಕನ ಮಾಡಿ ಇದು ಇಲ್ಲೇ ಉಳಿಸ್ಕೊಬೇಕಾದ್ರೆ ಊರಿನಾದ್ರೂ ಸ್ಥಳಾಂತರ ಮಾಡಿ ಅನ್ನೋ ಮಟ್ಟಕ್ಕೆ ಇವತ್ತು ನಾವು ನೊಂದಿದ್ದೀವಿ. ಇವತ್ತು ನೂರಾರು ನಾಯಿಗಳಿರೋದ್ರಿಂದ ಸಡನ್ನಾಗಿ ಕುರಿಗಳು ಮೇಯಿಸ್ತಾ ಇರ್ತಾರೆ. ಸಡನ್ನಾಗಿ ಆ ಕುರಿ ಮನೆಗಳ ಮೇಲೆ ಮಾಡಿ ಸುಮಾರು ಒಂದು 100 ಕುರಿಗಳು ಈ ನಡುವೆ ತಿಂದಿದೆ. ಈ ತೋಟಗಳಲ್ಲೇ ಇನ್ನು ಯಾರು ಒಬ್ಬರು ಇಬ್ಬರು ಓಡಾಡೋಂಗಿಲ್ಲ, ನಾಯಿಗಳು ದಾಳಿ ಮಾಡೋಂಥ ಮಟ್ಟಕ್ಕೆ ಬರ್ತಾ ಇದೆ. ಈ ಸುತ್ತಮುತ್ತ ತೋಟಗಳಲ್ಲಿ ಯಾರು ಊಟಕ್ಕೆ ಮಾಡೋಕ್ಕಾಗಲ್ಲ, ಬರೀ ನೊಣಗಳು. ಯಾವುದೇ ಟೊಮಾಟೋಗಳು, ಈ ದಾಳಂಬೆ ಇಂಥವು ಇಟ್ಟರೆ ಸೊ 2000 ಟನ್ ಇತ್ತಲಹಳ್ಳಿ ಗೇಟ್ ಬಳಿ ಇರುವ ನಗರಸಭೆಯ ಘನತ್ಯಾಜ್ಯ ವಸ್ತುಗಳ ವಿಲೇವಾರಿ ಘಟಕದಿಂದಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರು ತೀವ್ರ ತೊಂದರೆಗೊಳಗಾಗಿರುವಂತದ್ದು. ಕೂಡಲೇ ಘಟಕವನ್ನ ಸ್ಥಳಾಂತರಿಸಬೇಕು ಅಥವಾ ನಮ್ಮ ಗ್ರಾಮವನ್ನ ಬೇರೆಡೆಗೆ ಸ್ಥಳಾಂತರ ಮಾಡಬೇಕು ಎಂದು ಆಗ್ರಹಿಸಿ
ಗ್ರಾಮಸ್ಥರು ಪ್ರತಿಭಟನೆಯನ್ನ ಕೂಡ ನಡೆಸಿದ್ದಾರೆ. ಘಟಕದಿಂದ ಉಸಿರಾಟದ ತೊಂದರೆ, ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿವೆ ಎಂದು ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಘಟಕಕ್ಕೆ ಬೆಂಕಿ ಬಿದ್ದು ಸುಮಾರು 2 ತಿಂಗಳು ಕಳೆದರೂ ಕೂಡ ಬೆಂಕಿಯನ್ನ ನಂದಿಸುವಲ್ಲಿ ಅಧಿಕಾರಿಗಳು ವಿಫಲ ಆಗಿದ್ದಾರೆ. ಇದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣ ಆಗಿದೆ. ಘಟಕದ ದುಸ್ಥಿತಿಯಿಂದಾಗಿ ಗ್ರಾಮಕ್ಕೆ ಹೆಣ್ಣು ಕೊಡೋಕೆ ಮುಂದೆ ಬರ್ತಾ ಇಲ್ಲ ಅಥವಾ ತೆಗೆದುಕೊಳ್ಳಲು ಹಿಂಜರಿತಿದ್ದಾರೆ ಎಂದು ಗ್ರಾಮಸ್ಥರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಘಟಕದಲ್ಲಿ ನಾಯಿಗಳ ಕಾಟ ಕೂಡ ಹೆಚ್ಚಾಗಿದೆ. ನಾಯಿಗಳ ಕಾಟದಿಂದ ವಾಹನಗಳು ಅಪಘಾತಕ್ಕೀಡಾಗ್ತಿವೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂತ ದೂರು ನೀಡುತ್ತಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿರೋ ಶಾಸಕ BN ರವಿಕುಮಾರ್ ಅವರು ಬೆಂಕಿ ನಂದಿಸಲು ಕೂಡಲೇ ಕ್ರಮ ಕೈಗೊಳ್ಳುವಂತೆ ತಹಶೀಲ್ದಾರ್, ಪೌರಾಯುಕ್ತೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿಯನ್ನ ಕರೆಸಿ JCB ಯಂತ್ರಗಳ ಮೂಲಕ ಬೆಂಕಿ ನಂದಿಸಲು ಅವರು ನಿರ್ದೇಶನವನ್ನ ನೀಡಿದ್ದಾರೆ. ಘಟಕವನ್ನ ಸ್ಥಳಾಂತರಿಸುವ ಸಂಬಂಧ ಬೇರೆಡೆ 10 ಎಕರೆ ಜಮೀನು ಗುರುತಿಸುವ ಭರವಸೆಯನ್ನ ಕೂಡ ನೀಡಿದ್ದಾರೆ. ಅಂದ್ರೆ ಅಧಿಕಾರಿಗಳು ಇಲ್ಲಿ ಶಾಸಕರು ಬಂದು ಹೇಳಿದ ನಂತರ ನಾವಿದನ್ನ ಸರಿಪಡಿಸ್ತೀವಿ ಅಂತ ಹೇಳಿರುವಂತದ್ದು. ಇದಕ್ಕೂ ಮುಂಚೆ ಏನ್ ಮಾಡ್ತಾ ಇದ್ರು ಎಂದು ಗ್ರಾಮಸ್ಥರು ಕೂಡ ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗ್ರಾಮಸ್ಥರು ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಬೇಕೆಂದು ಒತ್ತಾಯಿಸುತ್ತಿದ್ದಾರೆ. ಘಟಕದಿಂದ ಉಂಟಾಗುತ್ತಿರುವ ಸಮಸ್ಯೆಗಳ ಬಗ್ಗೆ ತಕ್ಷಣವೇ ಗಮನ ಹರಿಸಿ ಪರಿಹಾರ ನೀಡದಿದ್ದಲ್ಲಿ ಉಗ್ರ ಹೋರಾಟವನ್ನ ನಡೆಸುವುದಾಗಿ ಕೂಡ ಗ್ರಾಮಸ್ಥರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಸಮಸ್ಯೆಯನ್ನ ಶೀಘ್ರವಾಗಿ ಪರಿಹರಿಸದಿದ್ದಲ್ಲಿ ಪ್ರತಿಭಟನೆಗಳು ತೀವ್ರಗೊಳ್ಳುವ ಸಾಧ್ಯತೆ ಕೂಡ ಇದೆ. ಸೊ 2000